ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿಂಗ್ ಮೈ ಸೈಟ್. ನಾನು ಹೊಸ ಶೋರೂಮ್ ಬಂದಿದ್ದೀನಿ ಹೊಸ ವಿಡಿಯೋ ಜೊತೆ. ಸೊ ಹಾಗಾಗಿ ನಾನಿವತ್ತು ಎಸ್ ಕೆ ಕಾರ್ಸ್ ಬಂದಿದ್ದೀನಿ. ನಮ್ಮ ಜೊತೆ ಇವತ್ತು ಸರ್ ಇದ್ದಾರೆ. ಸರ್, ವೆಲ್ಕಮ್ ಟು ಲಕ್ಕಿಂಗ್ ಮೈ ಸೈಟ್. ಮುಂದೆ KA04 ಇಕೋ 4 ಸರ್. ಸೋಮಶೇಖರ್ ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್. ಸರ್ ಇದು 2014. ಹಾ ಸರ್. ಸರ್ ಸಿಂಗಲ್ ಓನರ್ ಗಾಡಿ. ಎಸ್ ಸರ್. ಗಾಡಿ ಶೋರೂಮ್ ಮೇಂಟೈನ್ಡ್. ಓಕೆ ಸರ್ ರಿಪ್ಲೇಸ್ಮೆಂಟ್ ಏನಾಗಿಲ್ಲ. ಹಾ, ಗಾಡಿ ವಜ್ಜ ಇದೆ. ಎಸ್ ಸರ್. ಸರ್ 6 ಏರ್ ಬ್ಯಾಗ್ ಓಕೆ. ಮತ್ತೆ ಬಲ್ ಸ್ಟಾರ್ಟ್. ಬಂದ್ ಸ್ಟಾರ್ಟ್. ಡೀಸೆಲ್ ಗಾಡಿ. ಹೌದು ಸರ್, ಗಾಡಿ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? ಸರ್ ಇದಕ್ಕೆ 3,000 ಕಮ್ಮಿ. 3,000 ಕಮ್ಮಿ ಆಗಿದೆ. ಬನ್ನಿ ಒಳಗೆ ನೋಡ್ತೀನಿ. ಸರ್, ಬನ್ನಿ ಸರ್ ಇಂಟೀರಿಯರ್ ತೋರಿಸಿ ಸರ್ ಸ್ವಲ್ಪ. ಸರ್ ಇಂಟೀರಿಯರ್ ನೋಡ್ಕೊಳ್ಳಿ. ಹಾ ಸರ್. ಸರ್ ಮುಂದೆ ಏರ್ ಬ್ಯಾಗ್ ಬರುತ್ತೆ. ಓಕೆ. ಮಧ್ಯ ಏರ್ ಬ್ಯಾಗ್ ಬರುತ್ತೆ. ಓಕೆ. ಸಿಟಿ ಏರ್ ಬ್ಯಾಗ್ ಬರುತ್ತೆ. ಹಾ ಹಾ. ABS ಅಲೈಸ್ ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್ ಬಟನ್ ಸ್ಟಾರ್ಟ್. ಬಟನ್ ಸ್ಟಾರ್ಟ್ ಇದೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ರಲ್ಲ, ಸೋಮಶೇಖರ್ ಹೇಳಿದಂಗೆ ಬಟನ್ ಸ್ಟಾರ್ಟ್ ಇದೆ. ಫುಲ್ ವೆಲ್ ಮೇಂಟೆನೆನ್ಸ್ ಇಂಟೀರಿಯರ್ ಇದೆ. ಮತ್ತೆ ಕಂಪ್ಲೀಟ್ ಏನಂದ್ರೆ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದೆ. ಮತ್ತೆ ಲೆದರ್ ಸೀಟ್ ಇದೆ. ನೀವು ನೋಡ್ತಾ ಇರಬಹುದು ಕಂಪ್ಲೀಟ್. ಯಾರಾದ್ರೂ ನೀವು ನೋಡ್ತಾ ಇರೋದು ಫೋರ್ಡ್ ಒಂದು ಬೆಸ್ಟ್ ಗಾಡಿನೇ ನೀವು ಬಂದು ನೋಡಬಹುದು. ಸರ್, ಏನ್ ಪ್ರೈಸ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? ಸರ್ ಇದು ಆಕ್ಚುಲಿ ಮಾರ್ಕೆಟ್ ಪ್ರೈಸ್ ತುಂಬಾ ಜಾಸ್ತಿ ಇದೆ. ಹಾ ಸರ್. ಬಟ್ ನಾವು ರೀಸನಬಲ್ ರೇಟ್ ಕೊಡ್ತೀವಿ. ಓಕೆ ಸರ್ ಒಂದು 5,500 ಹೇಳ್ತೀವಿ, ಹೆಚ್ಚು ಕೊಡ್ತೀವಿ. ಫ್ರೆಂಡ್ಸ್, 5,50,000 ಹೇಳ್ತಾ ಇದ್ದಾರೆ. ಅದು ಕೂಡ ಹೆಚ್ಚು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಮೀನ್ಸ್ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಫೋರ್ಸ್ ಗಾಡಿಯಿಂದ ಶೋರೂಮ್ ಅಲ್ಲಿ ನೋಡಿದ್ರೆ ಆದಷ್ಟು ನೆಗೋಷಿಯಬಲ್ ಆಗುತ್ತೆ. ಯಾಕೆಂದ್ರೆ ಗಾಡಿ ಒಂದು ಫೋರ್ಸ್ ಗಾಡಿ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಡಿಮ್ಯಾಂಡ್ ಇರುವಂತ ಗಾಡಿ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಮುಂದೆ KA43 ಬೊಲೆನೋ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್. ಇದು ಬೊಲಿನೋ. ಹಾ ಸರ್. 2018 ಮಾಡಲ್ Yes, sir. ಪೆಟ್ರೋಲ್ ವರ್ಷನ್. ಓಕೆ ಸರ್. ಆಲ್ಸ್ ಅಂತ ಇದು ಒಂದು ಸ್ಕಡೀಸ್ ಬರುತ್ತೆ. ಹಾ ಸರ್. ಎಕ್ಸ್ಟ್ರಾ ಮ್ಯಾಗ್ನಿಟ್ಸ್, ಓಕೆ. ಆಮೇಲೆ ಫಾಗ್ ಲ್ಯಾಂಪ್, ಎಸ್ ಸರ್. ಟೈಲ್ ಲ್ಯಾಂಪ್, ಲೆದರ್ ಸೀಟ್ ಎಲ್ಲ ಇದು ಕೂಡ ಸ್ಟಾರ್ಟ್. Okay. ABS ಅಲೈಸ್ ಎಲ್ಲ ಬರುತ್ತೆ. ಓಕೆ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಂಟೀರಿಯರ್ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸ್ವಲ್ಪ? ಲೆದರ್ ಸೀಟ್ಸ್, ಓಕೆ. ಆಮೇಲೆ ಇನ್ಬಿಲ್ಟ್ ಸಿಸ್ಟಮ್ ಇದೆ. ಓಕೆ. ಆಮೇಲೆ ನ್ಯಾವಿಗೇಟರ್ ಬರುತ್ತೆ. ಆಹಾ. ಇದು ಬಟನ್ ಸ್ಟಾರ್ಟರ್. ಓಕೆ. ಏರ್ ಬ್ಯಾಗ್, ABS ಅಲೈಸ್ ಎಲ್ಲ ಬರುತ್ತೆ. ಫ್ರೆಂಡ್ಸ್, ನೀವು ಹಾಗೆ ನೋಡೋದಾದ್ರೆ ಸಾರಿ ಹೇಳ್ದಂಗೆ ABS, ಡ್ಯೂಯಲ್ ಏರ್ ಬ್ಯಾಗ್ ಮತ್ತೆ ಇಂಟೀರಿಯರ್ ನೋಡೋದ್ರೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಲೆದರ್ ಸೀಟ್ ಇದೆ. ಇರ್ಬೋದು. ಗಾಡಿಲಿ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದಿಲ್ಲ. ಟೈರ್ ಕಂಡೀಷನ್ ಕೂಡ 95% ಇದೆ. ಅಲೋಯಿಲ್ ವೀಲ್ ಇದೆ. ಯಾರಾದ್ರೂ ನೀವು ನೋಡ್ತಾ ಇರೋದೇ ಬಂದು ಮಾತಾಡಬಹುದು. ಸರ್, ಹಾಗಾದ್ರೆ ಏನ್ ಕೊಟ್ಟು ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಬಂದು ನಾನು 625 ಹೇಳ್ತೀನಿ, ಹೆಚ್ಚು ಕೊಡ್ತೀನಿ. 625 ಹೇಳ್ತಾ ಇದ್ದಾರೆ. ಅದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಅಂದ್ರೆ ಫೈನಲ್ ಏನ್ ಮಾಡ್ತೀರಾ ಸರ್? ವ್ಯಾರಂಟಿ ಕೊಡ್ತೀನಿ. ಆಹಾ. ವ್ಯಾರಂಟಿ. ಓಕೆ. ಪ್ಲಸ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀನಿ. ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತಾ ಇದ್ದೀರಾ ಸರ್? ಫೈನಲ್ ಅಂದ್ರೆ ಫೈನಲ್ ಏನ್ ಮಾಡ್ತೀರಾ ಸರ್? 625 ನೆಗೋಷಿಯೇಟ್ ಮಾಡ್ತೀನಿ. ಅಂದ್ರೆ ಇವಾಗ ವ್ಯಾರಂಟಿ ವಿತ್ ವ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಯಾರಾದ್ರೂ ನೀವು ಬೊಲೆನೋಗೆ ಒಂದು ಫ್ಯಾಮಿಲಿ ವೆಹಿಕಲ್ ನೋಡ್ತಾರೆ, ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ VXI ಪೆಟ್ರೋಲ್ ವೇರಿಯಂಟ್ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್. ಸರ್ ಇದು ಸ್ವಿಫ್ಟ್ VXI ಹಾ ಸರ್. ಪೆಟ್ರೋಲ್ ವರ್ಷನ್. ಓಕೆ. ಸೆಕೆಂಡ್ ಓನರ್. ಎಸ್ ಸರ್. ಇದು 80,000 ಕಿಲೋಮೀಟರ್. ಓಕೆ. ಇದು ನೋ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಸರ್. ನೋ ರಿಪ್ಲೇಸ್ಮೆಂಟ್ ಆಗಿ. ಓಕೆ. 4,50,000 ಹೆಚ್ಚು ಕೊಡೋದು. 4,50,000 ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಯಾವ್ದು ಡೆಂಟಸ್ ಆಗಲಿ ಮತ್ತೆ ಕ್ರಾಸಸ್ ಆಗಲಿ ನೋಡ್ತಾ ಇರ್ಬೋದು. ಯಾವ್ದು ಕೂಡ ಈ ಗಾಡಿಲಿ ಏನೇ ಒಂದು ಸ್ಮಾಲ್ ಸ್ಕ್ರಾಚಸ್ ಏನು ಇಲ್ಲ. ನೀವು ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಹಾಗೆ ಇಂಟೀರಿಯರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಸೊ ಇದನ್ನು ನೀವು ಅಪೋಲ್ಚರ್ ಒಂದು ಲೆದರ್ ಸೀಟ್ ಇದೆ. ಹಾ ಸರ್. ಇನ್ಬಿಲ್ಟ್ ಸಿಸ್ಟಮ್ ಇದೆ. ಓಕೆ. ಸೊ ಇದಕ್ಕೆ ಏರ್ ಬ್ಯಾಗ್ ಬರಲ್ಲ. ಆಹಾ. ಮಾಡಲ್ಗೆ. ಓಕೆ. VXI ಮಿಡ್ ವರ್ಷನ್. ಓಕೆ. VXI ಮಿಡ್ ವರ್ಷನ್. ಮತ್ತೆ ನೀವು ನೋಡ್ತಾ ಇರ್ಬೋದು, ಸೀಟು ಕೂಡ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇದೆ. ನೀವು ಗಾಡಿ ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಸ್ವಿಫ್ಟ್ ಗಾಡಿ ಒಂದು ಕಲರ್ ಕೂಡ ಒಂದು ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಡ್ ಕಲರ್ ಇಷ್ಟಪಡ್ತಾರೆ. ಯಾರು ನೀವು ನೋಡ್ತಾ ಇರೋ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಫೈನಲ್ ಏನ್ ರೇಟ್ ಮಾಡ್ತೀರಾ ಸರ್ ಗಾಡಿ? ಸರ್ ನೆಗೋಷಿಯೇಟ್ ಮಾಡೋಣ. 4,00,000 ಕೊಡ್ತೀವಿ. 4,500 ಅಂತ ಹೇಳ್ತಾ ಇದ್ದಾರೆ. 4,50,000 ಹೇಳ್ತಾ ಇದ್ದಾರೆ. ಅದು ಕೂಡ ನೆಗೋಷಿಯಬಲ್ ರೇಟ್ ಇದೆ. ಸೊ ಯಾರಾದ್ರೂ ನೀವು ಸ್ವಿಫ್ಟ್ ಒಂದು ಗಾಡಿ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇರ್ಬೋದು. ಟೊಯೋಟಾ ಕ್ರಿಸ್ಟಾ KA03 ರಿಜಿಸ್ಟರ್ಡ್ ವೈಟ್ ಕಲರ್ ಗಾಡಿ. ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? 2017 ಮಾಡಲ್. ಹಾ ಸರ್. ರೆಡ್ ವರ್ಷನ್. ಹಾ ಸರ್. 6+1. ಎಸ್ ಸರ್. ಡೀಸೆಲ್ ವೆಹಿಕಲ್ ಮ್ಯಾನ್ಯುಯಲ್. ಡೀಸೆಲ್ ವೆಹಿಕಲ್ ಮ್ಯಾನ್ಯುವಲ್. ಸರ್, ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? 17 ಲಕ್ಷ. 17 ಹೇಳಿದೆ. ಅಂದ್ರೆ ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಎಕ್ಸ್ಪೋರ್ಟ್ ಇನ್ಶೂರೆನ್ಸ್ ಇದೆ. ಆಹಾ. 4 ನ್ಯೂ ಟೈರ್ ಇದೆ. ಎಸ್ ಸರ್. 18 ಇಡೋದು. 18 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅಂದ್ರೆ ಫೈನಲ್ ಅಂದ್ರೆ ಏನ್ ಮಾಡ್ತೀರಾ ಸರ್ ಗಾಡಿ? 18 ನೆಗೋಷಿಯೇಟ್ ಮಾಡೋಣ. 18 ನೆಗೋಷಿಯೇಟ್ ಸ್ವಲ್ಪ ಹೇಳಿ ಸರ್. 3D ಮ್ಯಾಟ್ ಬರುತ್ತೆ ಇದಕ್ಕೆ. ಹಾ ಸರ್. ಇದು ಎಕ್ಸ್ಟ್ರಾ ಫಿಟ್ಟಿಂಗ್. ಇದು ಇದೆಲ್ಲ ಇನ್ಬಿಲ್ಟ್ ಸಿಸ್ಟಮ್ ಅಲ್ಲಿ ಕಮ್ಮಿಯಿಂದ ಬರೋದು. ಓಕೆ. ಲೆದರ್ ಸೀಟ್ ಬಂದು ಅಪೋಲ್ಚರ್ ಹಾಕ್ಸ್ಕೊಂಡಿರೋದು. ಆಹಾ. ಕಮ್ಮಿಯಿಂದ ಬರಲ್ಲ. ಓಕೆ. ಮತ್ತೆ ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಇದೆ. ಯಾರಾದ್ರೂ ಒಂದು ಲಕ್ಸುರಿ ಗಾಡಿ ಫ್ಯಾಮಿಲಿಗೆ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಅಂದ್ರೆ ಫೈನಲ್ ಏನ್ ಕೊಟ್ಟು ಮಾಡ್ತಿದ್ದೀವಿ ಸರ್ ಗಾಡಿ ಇದನ್ನ? 18 ಹೇಳ್ತೀವಿ. ಓಕೆ. ಹೆಚ್ಚು ಕೊಡ್ತೀವಿ. ಫ್ರೆಂಡ್ಸ್, ಎಕ್ಸ್ಟ್ರಾ ನಿಮಗೆ ಫಾಗ್ ಲ್ಯಾಂಪ್ ಬರುತ್ತೆ. ಓಕೆ. ಇದೆಲ್ಲ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು. ಓಕೆ. ಮತ್ತೆ ಇದು ಅಲಜಿಮ್ ಬಲ್ಬ್ ಅಂತ ಬರುತ್ತೆ. Okay, sir. ಎಕ್ಸ್ಟ್ರಾ ನಾವು ಹಾಕ್ಸಿರೋದು.
ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಕೃಷ್ಣ ಅಂದ್ರೆ ಒಂದು ಲಕ್ಸುರಿ ಗಾಡಿನೇ. ನೀವು ಅದು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಡೆಸ್ಕ್ರಿಪ್ಷನ್ ಕುತ್ಕೊಂಡು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ಒಳ್ಳೆ ಬೆಸ್ಟ್ ರೇಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. 04 ರಿಜಿಸ್ಟರ್ಡ್ ಹೊಂಡಾ ಅಮೇಜ್ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 2014 ಮಾಡಲ್ ಸಿಂಗಲ್ ಓನರ್. ಎಸ್ ಸರ್. ಹೋಂಡಾ ಅಮೇಜ್. ಓಕೆ ಸರ್ ಗಾಡಿ ಬಂದು SMT. ಎಸ್ ಸರ್. ಓಕೆ ಇದು ವೆಲ್ ಮೇಂಟೈನ್ಡ್ ಶೋರೂಮ್ ಮೇಂಟೈನ್ಡ್. ಎಸ್ ಸರ್. ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್ 4 ನ್ಯೂ ಫ್ರಂಟ್ ಹಾಕಿದ್ದೀನಿ. ಓಕೆ 70 ವರ್ಷ ಜಿನಿ ಶೋರೂಮ್ ಹಿಸ್ಟರಿ. ಓಕೆ ಸರ್. ಡೀಸೆಲ್ ವೆಹಿಕಲ್. ಓಕೆ ಇಂಟೀರಿಯರ್ ಕೂಡ ನೋಡಿ ಇಂಟೀರಿಯರ್ ಬಗ್ಗೆ ಸಿಸ್ಟಮ್ ಬರುತ್ತೆ. ಓಕೆ ಗಾಡಿಯಲ್ಲಿ ಏನ್ ಕೆಲಸ ಇಲ್ಲ. ಓಕೆ ಲೆದರ್ ಕೂಡ ಲೆದರ್ ಸೀಟ್ ಇದೆ ಸರ್ ಕಂಪ್ಲೀಟ್. ಹೌದಾ. ಓಕೆ ಇಂಟೀರಿಯರ್ ಬಗ್ಗೆ ನೀವು ನೋಡೋದಾದ್ರೆ ಫ್ರೆಂಡ್ಸ್ ಇದು ತುಂಬಾ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸ್, Okay. ಮತ್ತೆ ಸ್ಟೀರಿಂಗ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಹಾ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಅಂದ್ರೆ ಗಾಡಿ? 70 ವರ್ಷ ಜಿನಿ ಶೋರೂಮ್ ಮೇಂಟೈನ್. ಓಕೆ ಓನರ್ಶಿಪ್ ಸರ್? ಸೆಕೆಂಡ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಫಸ್ಟ್ ಪಾರ್ಟಿ 4 ನ್ಯೂ ಫ್ರಂಟ್ ಟೈರ್. 4 ನ್ಯೂ ಟೈರ್ ಇದೆ. ಇದು ಆಕ್ಷನ್ ಫ್ರೀ ವೆಹಿಕಲ್. ಓಕೆ ಸೊ ಇದರ ರಿಪ್ಲೇಸ್ಮೆಂಟ್ ಏನಾಗಿದೆ? ಓಕೆ ಸರ್. ಏನ್ ಕೊಟ್ಟು ಮಾಡ್ತಾ ಇದ್ದಾರೆ? ಟ್ಯಾಕ್ಸ್ ಹೇಳ್ತೀನಿ, ನಿಜ ಕೊಡ್ತೀನಿ. 4 ಲ್ಯಾಕ್ ಹೇಳ್ತಿದ್ದಾರೆ ಕೂಡ. ಅದು ಕೂಡ ನೆಗೋಷಿಯಬಲ್ ಇದೆ ಫ್ರೆಂಡ್. ಯಾರು ನೀವು ನೋಡ್ತಾ ಇರೋ ಒನ್ ಡೇ ಅಮೇಜ್ ಒಂದು SUV ಸಡನ್ ಗಾಡಿ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಒಂದು ಬೆಸ್ಟ್ ಗಾಡಿ ನಿಮ್ಗೆ ಒಳ್ಳೆ KA04 Ertiga VDI ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. ಇದು 2014. ಓಕೆ ಸೆಕೆಂಡ್ ಓನರ್. ಓಕೆ 1,30,000 ಕಿಲೋಮೀಟರ್. ಓಕೆ ಸರ್. VDI ಡೀಸೆಲ್. ಡೀಸೆಲ್ ಸರ್. ಎಷ್ಟು ಓನರ್ ಆಗಿದೆ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಪವರ್ ಸ್ಟೀರಿಂಗ್, AC, ಪವರ್ ಇದು ಬರುತ್ತೆ. ಇದು ರಿಪ್ಲೇಸ್ಮೆಂಟ್. VDI ಮಿಡ್ ವರ್ಸನ್ ಸರ್. ಇಂಟೀರಿಯರ್ ಏನೇನಿದೆ ಸರ್? 7 ಸೀಟರ್ ವೆಹಿಕಲ್. ಓಕೆ ಸೀಟ್ಸ್ ಇದೆ. ಓಕೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಎಸ್ ಸರ್. ಇದು ಟಾಪ್ ಎಂಡ್ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸ್. ಓಕೆ ಅಲಾಯ್ ವೀಲ್ಸ್ ಬರಲ್ಲ. ಓಕೆ ಇದು 4 ಟೈರ್ ಚೆನ್ನಾಗಿದೆ. ಫೋರ್ತ್ ಟೈರ್ ಕೂಡ 90 ಫ್ರಂಟ್ ಆರಾಮಾಗಿ ಯೂಸ್ ಮಾಡಬಹುದು ಫ್ರಂಟ್. ರನ್ನಿಂಗ್ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಫಸ್ಟ್ ಪಾರ್ಟಿ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಗಾಡಿ? ಸರ್ ಇದು ಬಂದು ನಿಮ್ಗೆ 4 ಹೇಳ್ತೀನಿ, ಹೆಚ್ಚು ಬೇಕು ಕೊಡ್ತೀವಿ ಸರ್. ಇದು ವ್ಯಾರಂಟಿ ಇದೆ. Okay. ವ್ಯಾರಂಟಿ ಮತ್ತೆ ಕೇಬಲ್ ವ್ಯಾರಂಟಿ 1 ವರ್ಷ. ಫ್ರೆಂಡ್ಸ್ ಗ್ಯಾರಂಟಿ ಜೊತೆಗೆ ಗಾಡಿನ 6,50,000 ಹೇಳ್ತಾ ಇದ್ರೆ ಅದು 5 ಸೀಟರ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ನೋಡ್ತಾ ಇರೋ ಗಾಡಿನ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ರಿಜಿಸ್ಟರ್ಡ್ ಇನೋವಾ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು 2015 CH ಚಂಡೀಕರ್ ಗಾಡಿ. ಓಕೆ ಸರ್. ಆಕ್ಚುಲಿ ಬಂದು ಹಾ ಫುಲ್ಲಿ ಮಾಡಿಬೇಕು ವೆಹಿಕಲ್. ಓಕೆ ಸರ್. ಇದು ಡೀಸೆಲ್ ಕನ್ವರ್ಷನ್ ಆಗಿದೆ. ಹಾ ಇದು ಆಕ್ಚುಲಿ 7 ಸೀಟರ್, ಇದನ್ನ 4 ಸೀಟರ್ ಮಾಡಿದೀವಿ. ಓಕೆ ಸರ್. ಇಂಟೀರಿಯರ್ ಎಲ್ಲ ಎಕ್ಸ್ಟ್ರಾ. ಓಕೆ ಫ್ರೆಂಡ್ಸ್ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದಲ್ಲ, ತುಂಬಾನೇ ಇಂಟೀರಿಯರ್ ತುಂಬಾನೇ ಚೇಂಜ್ ಮಾಡಿದ್ದಾರೆ, ಫುಲ್ ಮಾಡಿಫೈ ಮಾಡಿದ್ದಾರೆ ಇಂಟೀರಿಯರ್ ಸರ್. ಹಾಗೆ ಇಂಟೀರಿಯರ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಇದು ಸೊ ಇದು ಎಕ್ಸ್ಟ್ರಾ ಸಿಸ್ಟಮ್, ಸ್ಪೀಕರ್ಸ್, ಇನ್ಬಿಲ್ಟ್, ಓಕೆ ಟ್ಯೂಟರ್ಸ್ ಎಲ್ಲ ಇದೆ. AC ನೋಡಬಹುದು. ಇದೇ ಬರುತ್ತೆ ನಿಮ್ಗೆ AC ಇದೆಲ್ಲ. ಹಾ ಸರ್. ಇದೆಲ್ಲ ಫುಲ್ ರೆಡ್ಯೂಸ್ ಮಾಡ್ಕೋಬಹುದು. ಎಸ್ ಸರ್. ಇದು ರೂಫ್ ಚೇಂಜ್ ಆಗಿದೆ. ಅಂದ್ರೆ ಇದು ಕಮ್ಮಿ ರೂಫ್ ಅಲ್ಲ. ಅಪೋಸಿಟ್ ಬಂದಲ್ಲ ನಾವು ಮಾಡ್ಸಿರೋದು ಎಕ್ಸ್ಟ್ರಾ. ಓಕೆ ಸೀಟ್ ಕವರ್ಸ್ ಆಗಿರ್ಲಿ, ಸೀಟ್ ಬಿಲ್ಟ್ ಆಗಿರ್ಲಿ, ಎಲ್ಲ ಚೇಂಜ್ ಇದೆ. ಮತ್ತೆ ನೀವು ಹಾಗೆ ನೋಡಿ ನೋಡಬಹುದು, ಒಳ್ಳೆ ಕಲರ್ ನೋಡಬಹುದು. ಡಬಲ್ ಡ್ಯಾಶ್ ಬೋರ್ಡ್. ಓಕೆ ಆಮೇಲೆ ಇದು ನೋಡಿ ಸೈಡ್ ಬಂದೆಲ್ಲ ಇದೆಲ್ಲ ಲಿಫ್ಟಿಂಗ್ ಇಲ್ಲಿ ಬರುತ್ತೆ ಎಕ್ಸ್ಟ್ರಾ. ಇದರಲ್ಲಿ ನೀವು AC ಕನ್ವರ್ಷನ್ ಎಲ್ಲ ಇಲ್ಲೇ ಇರುತ್ತೆ. ಫ್ರೆಂಡ್ಸ್ ನೀವು ನೋಡ್ತಾ ಇದೀರಲ್ಲ, ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಮತ್ತೆ ಇಂಟೀರಿಯರ್ ಕೂಡ ಆಸಮ್ ಇಂಟೀರಿಯರ್ ಇದೆ. ಹಾ ಸರ್. ಬಂದು ನೀವು ಬ್ಯಾಕ್ ಸೈಡ್ ಅಲ್ಲಿ ಕುತ್ಕೊಳ್ಳೋದಕ್ಕೆ, ಪ್ಲೇಟ್ ಫುಡ್ ಮಾಡೋದಕ್ಕೆ, ಇಂಟೀರಿಯರ್ಸ್, ಓಕೆ ಊಟ ಮಾಡೋದಕ್ಕೆ. 2 ಟಿವಿ ಬರುತ್ತೆ, ಹೆಡ್ ಟಿವಿ. ಓಕೆ ಮತ್ತೆ ಇದು ಬಂದು ಫೋಲ್ಡಬಲ್. ಇದು ನಿಮ್ಗೆ ಆರ್ಮ್ ರೆಸ್ಟ್ ಮತ್ತೆ ಲೆಗ್ ರೆಸ್ಟ್ ಎಲ್ಲ ಬರುತ್ತೆ. ಓಕೆ ಇದು ನಿಮಗೆ ಫೋಲ್ಡ್ ಮಾಡಿ ಮಲ್ಕೋಬಹುದು ವಿತ್ ಬೆಡ್ ವಿತ್ ಸೀಟ್. ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಲ್ಲ, ಗಾಡಿ ಒಂದು ಲಕ್ಸುರಿ ಗಾಡಿ ಅಂತಾನೆ. ಯಾಕೆಂದ್ರೆ ಅಷ್ಟು ಮಾಡಿಫೈ ಮಾಡಿದ್ದಾರೆ ಗಾಡಿ. ಅರೌಂಡ್ 5 to 6 ಲ್ಯಾಕ್ ಇಂಟೀರಿಯರ್ ಗೆ ಕಂಪ್ಲೀಟ್ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದಾರೆ ಅವರು. ಸೊ ನೀವು ನೋಡ್ತಾ ಇದ್ರೆ ಗಾಡಿದು ಏನೇ ಅಂತಾರೆ ವೆಲ್ ಮೇಂಟೈನ್ ಮತ್ತೆ ಲೆದರ್, ಕಂಪ್ಲೀಟ್ ಲೆದರ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ತುಂಬಾ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ಒಂದು ಗುಡ್ ಲಕ್ಸುರಿ ಗಾಡಿ, ಒಂದು ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ಸಿಗ್ಬೇಕು, ಒಂದು ಒಳ್ಳೆ ರೇಟ್ ಅಲ್ಲಿ ಅಂತಂದ್ರೆ ನೀವು ಗಾಡಿ ಬಂದು ನೀವು ನೋಡ್ಬೋದು. ಸರ್ ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? ಇದು ಒಂದು ಟೋಟಲ್ ನಿಮಗೆ ನಾನು 13 ಲಕ್ಷ ಕೊಡ್ತೀನಿ. ಟೋಟಲಿ ಇಷ್ಟು ಮಾಡಿಫೈ ಆಗಿರೋ ಗಾಡಿ, ಇಷ್ಟು ಇಂಟೀರಿಯರ್ ತುಂಬಾ ಚೆನ್ನಾಗಿರೋ ಗಾಡಿ, ವೆಲ್ ಮೇಂಟೈನ್ ಗಾಡಿ ಒಂದು 13,50,000 ಅಂತ ಕೋಟ್ ಮಾಡ್ತಾ ಇದ್ದಾರೆ. ಸೊ ಆದ್ರೂ ಕೂಡ ಸೊ ನೀವು ಹಾಗೆ ಕೂಡ ಟೈರ್ ನೋಡಬಹುದಾದ್ರೆ ಕಂಪ್ಲೀಟ್ ನ್ಯೂ ಬ್ರಾಂಡೆಡ್ ಟೈರ್ ಹಾಕಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಹಾಗಂದ್ರೆ ಫೈನಲ್ ಅಂದ್ರೆ 13.5 ಲ್ಯಾಕ್. ಹೌದು, 3.5 ಲ್ಯಾಕ್ ನೆಗೋಷಿಯೇಟ್ ಮಾಡ್ತೀನಿ. ಇದರಲ್ಲಿ ಸಿಸ್ಟಮ್ ಎಲ್ಲ ಆಂಪ್ ಓಫರ್ ಸಿಸ್ಟಮ್ ನೀವು ಕಾಣ್ತಿದೆ ನೋಡಿ ಇಲ್ಲಿ. ಹಾ ಸರ್. ಅಲ್ಲಿ ನಿಮಗೆ ಆಂಪ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಓಕೆ. ಇದು ಸ್ಪೀಕರ್ಸ್ ಅಂದ್ರೆ 4 ಆಂಪ್ಸ್. ಓಕೆ. ಸ್ಪೀಕರ್ ಡ್ಯೂಟಿಗೆ ಸಪರೇಟ್ ಮಾಡಿದೀವಿ. ಸೊ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾರಾದ್ರೂ ನೀವು ಇನೋವಾ ಒಂದು ಲಕ್ಸುರಿ ಗಾಡಿ ಮಾಡಿಫೈ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಒಂದು ಬೆಸ್ಟ್ ರೈಟ್ ಗೆ ಆಗುತ್ತೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್. i20 ಮ್ಯಾಗ್ನಾ. ಓಕೆ ಸರ್. ಪೆಟ್ರೋಲ್ ವರ್ಷನ್. ಓಕೆ. ಸೆಕೆಂಡ್ ಓನರ್. ಸರ್ ಇದು 80,000 ಇದೆ. ಸ್ಟಿಲ್ ಶೋರೂಮ್ ಮೇಂಟೈನ್ಡ್. ಓಕೆ ಸರ್. ನೋ ರಿಪ್ಲೇಸ್ಮೆಂಟ್, ಆಕ್ಷನ್ ಫ್ರೀ ವೆಹಿಕಲ್. ಓಕೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮ್ಗೆ ಮ್ಯಾಗ್ನಾ ಬರುತ್ತೆ. ಓಕೆ. ಮತ್ತೆ ಬ್ರಿಸ್ಟೋನ್ ಟೈರ್ ಇದೆ 4 ಸರ್. ಹೊಸ ಬ್ರ್ಯಾಂಡ್ ನ್ಯೂ ಟೈರ್. ಸೊ ಇದು ಇಂಟೀರಿಯರ್ ಬಂದು ನಾರ್ಮಲ್ ಆಗಿ ಕಮ್ಮಿ ಇಂಟೀರಿಯರ್. ಕಮ್ಮಿ ಇಂಟೀರಿಯರ್ ನಾವೇನು ಎಕ್ಸ್ಟೆಂಡ್ ಮಾಡಿಸಿಲ್ಲ. ಓಕೆ. ಇದೆಲ್ಲ ಇನ್ಬಿಲ್ಟ್ ಸಿಸ್ಟಮ್, AC, ಪವರ್ ವಿಂಡೋಸ್. ಇದಕ್ಕೂ ಏರ್ ಬ್ಯಾಗ್ ಎಲ್ಲ ಬರಲ್ಲ. ಏರ್ ಬ್ಯಾಗ್ ಎಲ್ಲ ಬರಲ್ಲ ಸರ್. ಕಂಪ್ಲೀಟ್ ಇದು ಸಿಸ್ಟಮ್ ಬಂದು ಕಂಪ್ನಿದೇ ಬರುತ್ತೆ. ಸೀಟ್ ಬಂದು ಆಸ್ ಇಟ್ ಇಸ್ ಹಾಗೆ ಇದೆ ಕಂಪ್ನಿದು.
ಹಾಗೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅದರ ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಬೆಸ್ಟ್ ವ್ಯಾಲ್ಯೂಗೆ ಬೆಸ್ಟ್ ಗಾಡಿ i20 ತುಂಬಾನೇ ಚೆನ್ನಾಗಿರೋ ಮ್ಯಾಗ್ನಾ ಪೆಟ್ರೋಲ್. ಸರ್ ಏನ್ ಕೊಟ್ಟು ಮಾಡ್ತಾ ಇದ್ದೀವಿ? 3.4 ಹೇಳ್ತಾ ಇದ್ದಾರೆ. ಅದು 3,50,20-25,000 ಹೇಳ್ತಾ ಇದ್ದಾರೆ. ಸೊ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ಪ್ರೈಸ್. KA41 ಸೆಲರಿಯೋ ಒಂದು, ಯಾಕೆಂದ್ರೆ ಸಿಟಿ ಮೇಂಟೆನೆನ್ಸ್ ಗೆ ವೆಲ್ ಗಾಡಿ ಮತ್ತೆ ಫ್ಯಾಮಿಲಿ ಮತ್ತೆ ಒಂದು ಲೋ ಬಜೆಟ್ ಗಾಡಿನೇ ಅಂತ ಹೇಳ್ಬೋದು. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್. ಸರ್ ಇದು 2017 ಮಾಡಲ್, ಹಾ ಸರ್. ಸಿಂಗಲ್ ಓನರ್, ಓಕೆ. ಪೆಟ್ರೋಲ್, ಪೆಟ್ರೋಲ್ ಆಟೋಮೆಟಿಕ್, 56,000 ಕಿಲೋಮೀಟರ್, 56,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಕಾಂಪ್ರಿಹೆನ್ಸಿವ್. ಓಕೆ. ಸೊ ಇದು ಕೂಡ ವೆಲ್ ಮೇಂಟೈನ್ಡ್, ಶೋರೂಮ್ ಮೇಂಟೈನ್ಡ್, Okay. ರೆಕಾರ್ಡ್ ಮೈಲೇಜ್. ಓಕೆ. ಸೊ ಇದು ಇಂಟೀರಿಯರ್ ಬಂದು ರೇಸ್ ಎಲ್ಲ ಇದೆ ನಿಮ್ಗೆ. ಎಸ್ ಸರ್. ಸೊ ಟೈರ್ ಬಂದು 4 ನ್ಯೂ ಫ್ರಂಟ್ ಇದೆ. ಓಕೆ. ಇದು ಪವರ್ ಸ್ಟೀರಿಂಗ್, ಎಸಿ, ಪವರ್ Okay. ವಿಂಡೋಸ್ ಓಕೆ. ಎಲ್ಲ ಬರುತ್ತೆ, ಇನ್ಬಿಲ್ಟ್ ಇದು. ಓಕೆ. ಆಮೇಲೆ ನಿಮ್ಗೆ ಬೂಟ್ ಸ್ಪೇಸ್ ಚೆನ್ನಾಗಿರ್ತದೆ, ಇಂಟೀರಿಯರ್ ಎಸ್ ಸರ್. ಭಾರತದಲ್ಲಿ ನಿಮ್ಗೆ ಆಟೋಮೆಟಿಕ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋದು ಅಂದ್ರೆ ಚೆಲ್ಲಿದೆ. ಓಕೆ. ನೀವು ಫುಟ್ ಪೇಸ್ ನೋಡ್ಬೋದು, ಪುನಃ ತುಂಬಾ ಸ್ಪೇಸಿಯಸ್ ಆಗಿದೆ. ಹಾ ಸರ್. ಇದರಲ್ಲಿ ಇದು ಕೂಡ ವೆಲ್ ಮೇಂಟೈನ್ಡ್, ಮತ್ತೆ ಇದು ರಿಪ್ಲೇಸ್ಮೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಕಂಪ್ಲೀಟ್ ಶೋರೂಮ್ ಕಂಪ್ಲೀಟ್ ಇದೆ, ಬೇಕಾದ್ರೆ ಚೆಕ್ ಮಾಡಿ ತಗೋಬಹುದು. ಓಕೆ ಸರ್. ಕಂಪ್ಲೀಟ್ ಡಾಕ್ಯುಮೆಂಟ್ ಇದೆಯಾ ಗಾಡಿದು? ಸರ್ ಪಕ್ಕ ಸರ್, ಇದು ಡಾಕ್ಯುಮೆಂಟ್ ನಾವು ಗಾಡಿ ಮಾಡಲ್ಲ, ಮತ್ತೆ ವಿತೌಟ್ ಟ್ರಾನ್ಸ್ಫರ್ ಗಾಡಿ ಕೊಡಲ್ಲ. ವಿತೌಟ್ ಟ್ರಾನ್ಸ್ಫರ್ ಗಾಡಿ ಕೊಡಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಗಾಡಿದು ವೈಟ್ ಕಲರ್, ಒಂದು ಡಿಸೆಂಟ್ ಕಲರ್ ಅಂತ ಹೇಳ್ಬೋದು. ಗಾಡಿಲಿ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಕಾಣಿಸ್ತಾ ಇಲ್ಲ. ಸೊ ಯಾರಾದ್ರೂ ನೀವು ಗಾಡಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಶೋರೂಮ್ಗೆ ನಂಬರ್ ಫೋನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮಾತಾಡೋದು. ಗಾಡಿ ಏನು ಕೊಟ್ಟು ಮಾಡ್ತಾ ಇದ್ದೀವಿ ಸರ್ ಗಾಡಿ? ಸರ್ ಇದು ಬಂದು 475 ಹೇಳ್ತಾ ಇದ್ದಾರೆ, 4,75,000 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಗಾಡಿಗೆ ಒಂದು ಫ್ಯಾಮಿಲಿಗೆ ವೆಲ್ ಮೇಂಟೈನ್ ಗಾಡಿ ಅಂತ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ರೇಟ್ ಆಗುತ್ತೆ. ನಾನೇನು ನೀವು ಸ್ಕ್ರೀನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇದ್ದೀರಾ, ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಶೋರೂಮ್ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಏನಂತೀರಾ ಸರ್, ಕರೆಕ್ಟ್ ಅಲ್ವಾ? ಒಂದು ಕ್ವಿಟ್ ಇದೆ, ರೆಡ್ ಕಲರ್ ಗಾಡಿ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಇದು ಕ್ವಿಟ್ 2015 ಮಾಡಲು, ಸೆಕೆಂಡ್ ಓನರ್, ಓಕೆ. 30,000 ಕಿಲೋಮೀಟರ್. ಇದು ಶೋರೂಮ್ ಮೇಂಟೈನ್, ವೆಲ್ ಮೇಂಟೈನ್. ಓಕೆ. ಇದು ರಿಪ್ಲೇಸ್ಮೆಂಟ್ ಏನಿಲ್ಲ. ಎಸ್ ಸರ್. ಸೊ ಇದು ಶೋರೂಮ್ ಮೇಂಟೈನ್ ಆಗ್ತಾ ಇರುತ್ತೆ, Okay. ಬರ್ತಾ ಇದೆ. ಓಕೆ. ಸೊ ಇದು ಒಂದು ಇಂಟೀರಿಯರ್ ಒಂದು ಎಕ್ಸ್ಟ್ರಾ ಏನಿಲ್ಲ. ಓಕೆ ಸರ್. ಫ್ರೆಂಡ್ಸ್, ನೀವು ಆಲ್ರೆಡಿ ನೀವು ಕ್ವಿಟ್ ಗಾಡಿ ಅಂತ ಆಲ್ರೆಡಿ ಎಲ್ಲ ಇಂಟೀರಿಯರ್ ನೀವು ನೋಡಿರ್ತೀರಾ. ಹಾಗಾಗಿ ಒಂದು ನಾನು ಲೈಟ್ ಆಗಿ ಇಂಟೀರಿಯರ್ ನೀವು ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೋದು. ಕ್ವಿಟ್ ಒಂದು ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾದ್ರೆ ಗಾಡಿ ಟೈರ್ ಕಂಡೀಷನ್ ನೋಡೋದಾದ್ರೆ ಗಾಡಿ 90-95% ತುಂಬಾ ವೆಲ್ ಮೇಂಟೈನ್ ಟೈರ್ಸ್ ಇದೆ. ಮತ್ತೆ ಆಲ್ 4 ಬ್ರಾಂಡೆಡ್ ಟೈರ್ಸ್ ಇದೆ. ಮತ್ತೆ ನೀವು ಔಟ್ ಸೈಡ್ ನೋಡೋದಾದ್ರೆ ಯಾವ್ದು ಸ್ಕ್ರಾಚಸ್ ಆಗಲಿ ಡಿಟೇಲ್ಸ್ ಆಗಲಿ ಯಾವ್ದು ಕಂಡು ಬರ್ತಿಲ್ಲ. ಮತ್ತೆ ಇಂಟೀರಿಯರ್ ಬಗ್ಗೆ ಹೇಳೋದು ಸರ್, ಇಂಟೀರಿಯರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪವರ್ ಸ್ಟೀರಿಂಗ್, ಎಸಿ ಎಡೆ ಬರೋದು. ಓಕೆ ಸರ್. ಬರೋದಿಲ್ಲ. ಓಕೆ. ಸಿಸ್ಟಮ್ ಬರುತ್ತೆ. ಸೀಟ್ ಕವರ್ಸ್ ಏನ್ ಹಾಕಿಲ್ಲ. ಓಕೆ. ಎಕ್ಸ್ಟ್ರಾ ಬೇಕಾದ್ರೆ ಎಕ್ಸ್ಟ್ರಾ ಮಾಡ್ಬೋದು ಅವರು. ಓಕೆ. ಕಂಪ್ಲೀಟ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಕಂಪ್ಲೀಟ್ ಏನು ಕಂಪ್ನಿ ಇಂಟೀರಿಯರ್ ಇದೆಯಲ್ಲ ಕಂಪ್ಲೀಟ್ ಅದೇ ಇದೆ. ಮತ್ತೆ ಕಂಪ್ನಿ ಆಡಿಯೋ ಮತ್ತೆ ಸ್ಟೇ ನೀವು ನೋಡ್ತಾ ಇರ್ಬೋದು. ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತಲ್ವಾ ಸರ್ ಇದು? ಸರ್ ಹೌದು. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ನೀವು ಕಂಪ್ಲೀಟ್ ನೋಡ್ತಾ ಇದ್ದೀರಿ. ಮತ್ತೆ ಸಿಟಿಗೆ ಒಂದು ವೆರಿ ಗುಡ್ ವೆಹಿಕಲ್ ಅಂತ ಹೇಳ್ಬೋದು. ಒಳ್ಳೆ ಮೈಲೇಜ್ ಏನ್ ಬರುತ್ತೆ? 25 ಮೈಲೇಜ್ ಪೆಟ್ರೋಲ್ ವೇರಿಯಂಟ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ಎಕ್ಸ್ಪೇಸ್ ತುಂಬಾ ಚೆನ್ನಾಗಿದೆ ಇದು. ಓಕೆ. ಇದು ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ. Okay. ರೆನಾಲ್ಡ್ ಲೈಕ್ ನಮ್ದು ಏನು ಮಾರುತಿ ಕಾರ್ ಲೈಕ್ ವ್ಯಾಗನರ್, ಆಲ್ಟೋ ಅವೆಲ್ಲ ನೋಡ್ತೀವಲ್ಲ ಹಾಗೇನೆ ಕೂಡ ಸೇಮ್ ಕೂಡ ಹಾಗೆ ಇರುತ್ತೆ. ಸೊ ಫ್ರೆಂಡ್, ನೀವು ಇಷ್ಟು ಡೀಟೇಲ್ಸ್ ನಾವು ತಿಳಿಸ್ಕೊಟ್ಟಿದ್ದೀವಿ. ಯಾರಾದ್ರೂ ನೀವು ಗಾಡಿಗಳನ್ನ ನೀವು ವೆಲ್ ಮೇಂಟೈನ್ ಗಾಡಿಗಳು ಬೇಕು ಅಂದ್ರೆ ನೀವು ಶೋರೂಮ್ಗೆ ವಿಸಿಟ್ ಕೊಟ್ಟು, ಒಂದಲ್ಲ ಅಂದ್ರೆ ತುಂಬಾ ಗಾಡಿಗಳಿದೆ ಇಲ್ಲಿ. ನೀವು ನೋಡ್ಕೊಂಡು ಯಾವ ಗಾಡಿ ನಿಮಗೆ ಬೆಟರ್ ಅನ್ನಿಸ್ತಾ ನೀವು ಆ ಗಾಡಿಗಳು ಟೆಸ್ಟ್ ಡ್ರೈವ್ ಮಾಡಿ, ಒಂದಲ್ಲ ಅಂದ್ರೆ 2 ಸತಿ ಚೆಕ್ ಮಾಡಿ ನೀವು ಗಾಡಿಗಳನ್ನ ತಗೊಂಡು. ನಾವು ಇಷ್ಟು ಗಾಡಿಗಳಿದ್ವಿ. ನಮ್ಮ ವ್ಯೂವರ್ಸ್ಗೆ ನಿಮ್ಗೆ ಫೈನಾನ್ಸ್ ಬಗ್ಗೆ ಮತ್ತೆ ನಿಮ್ಮ ಆಫರ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಇದೆ. ಹಾ ಸರ್. ಬ್ಯಾಂಕ್ ಅಲ್ಲಿ ಇದೆ, ಓಕೆ. ಸ್ಟೇಟ್ ಬ್ಯಾಂಕ್ ಇದೆ, ಮತ್ತೆ ಪ್ರೈವೇಟ್ ಬ್ಯಾಂಕ್ ಇದೆ. ಓಕೆ. ಎಲ್ಲ ಗಾಡಿ ವೆಹಿಕಲ್ಸ್ ಗಳನ್ನ ಫೈಲ್ ಮಾಡ್ಕೊಡ್ತೀವಿ. ಎಸ್ ಸರ್. ಪ್ಲಸ್ ವಿತ್ ಇನ್ಸೂರೆನ್ಸ್ ಕೂಡ ಇದೆ. ಓಕೆ. ICL ನಂಬರ್ ಇದೆ, ಲೈನ್ಸ್ ಇದೆ, ಎಲ್ಲ ತರ ಇನ್ಸೂರೆನ್ಸ್ ಇದೆ. ಎಸ್ ಸರ್. ಮತ್ತೆ ನಮಗೆ ಆಫರ್ಸ್ ಏನ್ ಬೇಕಾದ್ರೆ 1 ವರ್ಷ ವ್ಯಾರಂಟಿ ಕೂಡ ಮಾಡ್ಕೊಡ್ತೀವಿ. 1 ವರ್ಷ ವ್ಯಾರಂಟಿ ಆಪ್ಷನ್ ಇದೆ. ನಮ್ಮ ಪ್ರೈಸ್ ಬಂದ್ರೆ ನಮಗೆ ಆ ತರ ಆಫರ್ ಹಾಕೊಡ್ತೀವಿ. ಓಕೆ. ಇಲ್ಲ ಕಸ್ಟಮರ್ ಎಲ್ಲ ನಮ್ಗೆ ಬೇಕಾಗಿಲ್ಲ, ಎಕ್ಸ್ಟ್ರಾ ಅಂದ್ರೆ ಅವ್ರು ಎಕ್ಸ್ಟ್ರಾ ಪೇ ಮಾಡಿ ತಗೋಬಹುದು. ಓಕೆ. ಮನೆಗೆ ಬಂದು ಸೇಲ್ಸ್ ಮಾಡ್ಕೊಡ್ತಾರೆ. Okay. ಇನ್ವಿಟೇಷನ್ ಮಾಡ್ಕೊಡ್ತಾರೆ, ಅವ್ರು ಮಾಡ್ಕೊಡ್ತಾರೆ. ಓಕೆ ಸರ್. ಈಗ ಗಣೇಶ ಹಬ್ಬ ಬಂತು, ಹಬ್ಬಗಳು ಬರ್ತಾ ಇದೆ. ಏನಾದ್ರು ಹಬ್ಬಗಳ ಆಫರ್ ಇದೆಯಾ? ಅವಾಗ ಕಡೆಯಿಂದ ಆಫರ್ ಇದೆ ಸರ್. ಅದೇ ನಮ್ಮ ಕಡೆಯಿಂದ ಆಫರ್ ಅಂದ್ರೆ 1 ವರ್ಷ ವ್ಯಾರಂಟಿ ಕೊಡ್ತೀವಿ. ಓಕೆ. ವ್ಯಾರಂಟಿ, ಲೇಬರ್ಸ್ ವ್ಯಾರಂಟಿ ಕೊಡ್ತೀವಿ. ಇವಾಗ ಆಫರ್ ಇದೆ. ನೆಕ್ಸ್ಟ್ ಬೇರೆ ತಗೊಳ್ಳೋದು ಅವ್ರಿಗೆ ಆಪ್ಷನ್. ಓಕೆ. ಸೊ ಫೈನಾನ್ಸ್ ಅಂತಂದ್ರೆ ನಿಮಗೆ ಸಿಬಿಲ್ ಸ್ಕೋರ್ ಮತ್ತೆ ಕೆಲವರು ಎಂಪ್ಲಾಯಿ ಇರ್ತಾರೆ, ಇದು ನೋಡ್ತೀವಿ. Okay. ಪಾಯಿಂಟ್ ಆಫ್ ಇದೆ. ಎಲ್ಲ ಬ್ಯಾಂಕ್ ಒಂಥರ ತಗೊಳ್ತಾರೆ. ಓಕೆ. ಒಂದೊಂದು ಬ್ಯಾಂಕ್ ಅಲ್ಲಿ ತುಂಬಾ ಕಮ್ಮಿ ಮಾಡಲ್ಲ, Okay. ಬ್ಯಾಂಕ್ ಮಾಡ್ತಾರೆ. ಅದನ್ನ ನಾವು ನೋಡ್ತೀವಿ. ಕಸ್ಟಮರ್ ನೋಡಿ ಆಹಾ. ಅದ್ರ ಓನರ್ಸ್ ಇದೆಯಾ, ಓಕೆ. ಇಲ್ವಾ, ಮತ್ತೆ ಸಿಬಿಲ್ ತೊಗೊಳೋದಕ್ಕೆ ಫ್ರೆಂಡ್ಸ್ ಬೇಕಾದ್ರೆ ಯಾರು ಓಕೆ. ಓಪನಿಂಗ್ ಮಾಡ್ಕೊಂಡು. ಸರ್ ಯಾವ ಮಾಡೆಲ್ ವರ್ಗು ಗಾಡಿ ಇದಾಗುತ್ತೆ? ಲೋನ್ ಬೇಕಾದ್ರೆ 12 ಮಾಡಲ್ ಮೇಲೆ ಆಗುತ್ತೆ. 12 ಮಾಡಲ್ ಮೇಲೆ ಲೋನ್ ಆಗುತ್ತೆ. ಹೌದು, 12 ಮಾಡಲ್ ಒಳಗಡೆ ಲೋನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಸೊ ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಯಾಕೆಂದ್ರೆ ವೆಲ್ ಮೇಂಟೆನೆನ್ಸ್ ಶೋರೂಮ್ ಮೇಂಟೆನೆನ್ಸ್ ಗಾಡಿಗಳಿದೆ, ನೀವು ಯಾರಾದ್ರೂ ನೋಡ್ಬೋದು. ಮತ್ತೆ ಸಿಂಗಲ್ ಓನರ್ ಮತ್ತೆ ಸೆಕೆಂಡ್ ಓನರ್ ಅಷ್ಟೇ ಇಲ್ಲಿ ಗಾಡಿಗಳಿದೆ. ನೀವು ಯಾರಾದ್ರೂ ನೋಡ್ತಾ ಇರೋ ಗಾಡಿಗಳನ್ನ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಿದ್ರೆ ಒಂದು ವೆಲ್ ಮೇಂಟೈನ್ ಮತ್ತೆ ವೆರಿ ಗುಡ್ ರೈಟ್ ಆಗುತ್ತೆ. ಸರ್ ಏನಂತೀರಿ ಸರ್, ಕರೆಕ್ಟ್ ಅಲ್ವಾ? ಖಂಡಿತ ಸೊ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ ಏನಂತ ಹೇಳ್ತೀರಾ ಸರ್? ಸರ್ ವ್ಯೂವರ್ಸ್ಗೆ ಹೇಳ್ಬೇಕಂದ್ರೆ ದಯವಿಟ್ಟು ಬನ್ನಿ ನಮ್ಮ ಶೋರೂಮ್ ಎಸ್ ಕೆ ಕಾರ್ಸ್ ಅಂತ. ಓಕೆ ಇಲ್ಲಿ ನಿಮ್ಗೆ ಯಾವುದೇ ತರದ ತೊಂದರೆ ಇರೋದಿಲ್ಲ. ಓಕೆ ಡಾಕ್ಯುಮೆಂಟ್ ಆಗ್ಲಿ ಅದೇ ವಿಚಾರ ಆಗ್ಲಿ, ಓಕೆ ನಿಮ್ಗೆ ಗಾಡಿ ನಾನು ಬೇಕಾದ್ರೆ ಗ್ಯಾರಂಟಿ ಕೊಡ್ತೀನಿ, ವ್ಯಾರಂಟಿ ಕೊಡಿಸ್ತೀನಿ. ಓಕೆ ನಿಮ್ಗೆ ಯಾವ ತರ ಬೇಕಾದ್ರು ಅಂದ್ರೆ ಪ್ರೀಮಿಯಂ ಕಾರ್ ಇರ್ಬೋದು, ಸೆಡಾನು, ಎಸ್ ಯು ವಿ, ಓಕೆ ಯಾವ್ದು ಬೇಕಾದ್ರು ನೀವು ಬಂದು ಸಜೆಸ್ಟ್ ಮಾಡಿದ್ರೆ ನಾವು ಅದಾಗ ವೆಹಿಕಲ್ ವಿತ್ ಕಲರ್ ನೋಡ್ಕೊಡ್ತೀವಿ. ಫ್ರೆಂಡ್ಸ್ ನೋಡೋಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸರ್ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಸೊ ಯು. ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ತಪ್ಪದೆ ಶೋರೂಮ್ಗೆ ಒಂದು ವಿಸಿಟ್ ಮಾಡಿ, ಗಾಡಿಗಳನ್ನ ಹಾಗೆ ನೋಡೋದಲ್ಲ, ಬಂದು ನೀವು ಟೆಸ್ಟ್ ಡ್ರೈವ್ ಮಾಡಿ, ಚೆಕ್ ಮಾಡಿ, ಆಮೇಲೆ ನೀವು ಗಾಡಿ ತಗೊಳ್ಳೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.